ಎಲ್ಲರಿಗೂ ನಮಸ್ಕಾರ. ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ. ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಿದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದೆ ನೋಡ್ರಿ ನಾನು ಮೆಹಂದಿ ಹಚ್ಕೊಳ್ಳೋದು ತೋರಿಸ್ಲಾಗತ್ತೀನಿ ನೋಡಿರಿ. ಅಂದರೆ ಮೆಹಂದಿ ಹಚ್ಕೊಳ್ಳೋದ್ರಿಂದ ಕೂದಲ ಶೈನಿಂಗ್ ಆಗ್ತಾವೆ ಮತ್ತು ಉದ್ದವಾಗಿ ಬೆಳಿತಾವತ್ತು ಅಂತ ತೋರಿಸ್ಲತ್ತೀನಿ ನೋಡಿರಿ. ಮೆಹಂದಿ ಒಳಗೆ ಯಾವ್ಯಾವ ಅಪ್ಲೈ ಮಾಡ್ಕೊಳ್ಳೋದು ತೋರಿಸ್ಲತ್ತೀನಿ ನೋಡಿರಿ. ಮೊದಲಿಗಾಗಿ ನಿಶಾ ಮೆಹಂದಿ ತೊಗೊಂಡೀನಿ ರೀ. ನೀವು ಯಾವ ನಿಶಾ ಮೆಹಂದಿ ಇರ್ಲಿಕ್ಕಂದ್ರೆ ಕುಲ್ಲ ಮೆಹಂದಿನೂ ತೊಗೋಬೋದು. ನಾನು 2 ಮೊಟ್ಟೆ ತೊಗೊಂಡೀನಿ ರೀ. ದಾಸ್ವಾಳ ಹೂವಿನ ತಪ್ಪಲ ತೊಗೊಂಡೀನಿ ರೀ. ನಾನು ದಾಸ್ವಾಳ ಹೂವಿನ ಹೂವು ಸಿಗಲಿಲ್ಲ, ಹೂವನೂ ಹಾಕೋಬೋದು. ಮತ್ತು ಅಲೆವೇರಾ ತೊಗೊಂಡೀನಿ ರೀ, ಮತ್ತು ಮೆಂತ್ಯ ಕಾಳು ತೊಗೊಂಡೀನಿ ರೀ. ನಾನು ಇದು ನಿಶಾ ಮೆಹಂದಿ ತೊಗೊಂಡೀನಿ ನೋಡಿರಿ. ರೆಡ್ ಆಗೋದು ತೊಗೊಂಡೀನಿ ನಾನು. ನೀವು ನಿಶಾ ಮೆಹಂದಿ ಇರ್ಲಿಕ್ಕಂದ್ರೆ ಕುಲ್ಲ ಮೆಹಂದಿ ತೊಗೊರಿ. ನಾನು ಕುಲ್ಲ ಮೆಹಂದಿ ಸಿಕ್ಕಿಲ್ಲ ತಂದು ನಿಶಾ ಮೆಹಂದಿ ತೊಗೊಂಡೀನಿ. 2 ಮೊಟ್ಟೆ ತೊಗೊಂಡೀನಿ ನೋಡಿರಿ. ಹಂಗೆ ಮೊಸರು ತೊಗೊರಿ. ನೀವು ದಾಸ್ವಾಳ ತಪ್ಪಲ ಇದ್ರೆ ತಪ್ಪಲನೂ ತೋರಿ, ಮತ್ತು ಹೂವು ಇದ್ರೆ ಹೂವನೂ ತೋರಿ. ಯಾಕಂದ್ರೆ ನಾನು ದಾಸ್ವಾಳ ಹೂವಿನ ತಪ್ಪಲ ಹೂವು ಸಿಗಲಿಲ್ಲ ಅಂತಂದ್ರೆ ತಪ್ಪಲ ತೊಗೊಂಡೀನಿ. ಅಲೆವೇರಾ ನೋಡಿರಿ, ಅಲೆವೇರಾ ತೊಗೊಂಡೀನಿ. ಅಲೆವೇರಾ ಹಚ್ಕೊಳ್ಳೋದ್ರಿಂದ ಕೂದಲು ಇದು ಆಗ್ತಾವೆ. ಮತ್ತು ನಾನು ಮೆಂತಿ ಬೀಜ ತೊಗೊಂಡೀನಿ ನೋಡಿರಿ. ಮೆಂತಿ ಬೀಜ ನೀವು ಒಂದು ದಿನ ನೆನಾಕ್ಕೊಡ್ರಿ. ಹಾಗೆ ತೊಗೊಂಡೀನಿ. ಚಹಾ ಪುಡಿ ನೋಡಿರಿ, ಚಹಾ ಪುಡಿ ತೊಗೊಂಡೀನಿ. ಚಹಾ ಪುಡಿ ಫುಲ್ಲಾಗಿ ಕುದಿಸ್ಕೊಂಬಂದೀನಿ ರೀ. ಕುದಿಸ್ಕೊಂಬರ್ಬೇಕ್ರಿ ಚಹಾ ಪುಡಿ. ಈಗ 2 ಮೊಟ್ಟೆ ತೊಗೊಂಡೀನಿ ನೋಡಿರಿ. ಇವೆಲ್ಲ ಮೊಟ್ಟೆ, ಅಲೆವೇರಾ, ಮೊಟ್ಟೆ ಏನು ಮಿಕ್ಸರ್ಗೆ ಹಾಕಂಗಿಲ್ಲ ರೀ. ಅಲೆವೇರಾ ಇವೆಲ್ಲ ಮಿಕ್ಸರ್ಗೆ ಹಾಕೊಂಬರೋಣ್ರಿ. 1 ಕಪ್ ಮೊಸರು ತೊಗೊಂಡೀನಿ ನೋಡಿರಿ. 1 ಕಪ್ ಮೊಸರು ತೊಗೊಂಡೀನಿ. ಮತ್ತು ಅದ್ರೊಳಗೆ ತತ್ತಿ ಬಿಳಿ ಇದು ಅಷ್ಟೇ ಹಾಕ್ಕೊಳಕತ್ತೀನಿ ನೋಡಿರಿ. ಹಳದಿ ಹಾಕೋಬಾರ್ದ್ರಿ, ಅದರೊಳಗಿಂದ ಬಿಳಿದಷ್ಟೇ ಹಾಕ್ಕೋಬೇಕು. ಈಗ ನಿಶಾ ಮೆಹಂದಿ ಕಟ್ ಮಾಡ್ಕೊಂಡು ಹಾಕೋತೀನಿ ನೋಡಿರಿ. ತತ್ತಿ ಏನು ನೋಡ್ಕೊಂಡಿದ್ದು ನೋಡಿರಿ, ಅದರೊಳಗೆ ನಿಶಾ ಮೆಹಂದಿ ಹಾಕ್ಕೊಳಕತ್ತೀನಿ. ಈಗ ಒಂದು ಅರ್ಧ ಕಪ್ಪಾಗಷ್ಟು ಮೊಸರು ತೊಗೊಂಡೀನಿ ರೀ. ಅದೇನು ರುಬ್ಬಿಟ್ಕೊಂಡಿದ್ದೀನಿ ನೋಡಿರಿ, ಅಲೆವೇರಾ ಮತ್ತು ಇದು ತಪ್ಪಲ, ದಾಸವಾಳದ ಹೂವಿನ ತಪ್ಪಲ, ಅದೆಲ್ಲ ಮಿಕ್ಸರ್ಗೆ ಹಾಕ್ಕೊಂಬಂದಿನಿ. ಈಗ ಕಲಸ್ಲತ್ತೀನಿ ನೋಡಿರಿ ಮೆಹಂದಿ. ಈ ಥರ ಕಲಿಸ್ಕೋಬೇಕ್ರಿ. ನೀವು ಇದು ಇತ್ತಂದ್ರೂ ಹಾಕೋರಿ, ಕರಿಬೇವು ಇತ್ತಂದ್ರೂ ರುಬ್ಬಿ ಹಾಕೋರಿ ನೋಡಿರಿ. ಈ ಥರ ಕಲಿಸ್ಕೋಬೇಕು. ಮಿಕ್ಸರ್ಗೆ ಹಾಕೋದ್ರಿಂದ ಮೆಹಂದಿ ಎಲ್ಲ ಚಹಾ ಪುಡಿ ಇವೆಲ್ಲ ಸಣ್ಣ ಹಾಕ್ತಾರೆ, ಅದಕ್ಕೆ ಹಾಕ್ಕೋತೀನಿ. ಈಗ ಹಚ್ಕೊಂಡು ನೋಡಿರಿ, ಈ ಥರ ಹಚ್ಕೋಬೇಕು. 1 ದಿನ ಬಿಟ್ಬೇಕ್ರಿ. ಅಂದ್ರೆ 1 2 ಗಂಟೆ ಬಿಡಬೇಕು. ಈಗ ನೋಡಿರಿ ತಲೆ ತಗೊಂಡೀನಿ. ಈ ಥರ ಆಗ್ಯಾವ. ಕೂದಲ ಮೆಂತ್ಯ ಹಚ್ಚೋದ್ರಿಂದ ಕೂದಲ ಉದ್ದ ಬರ್ತಾವ್ರಿ. ಮತ್ತು ಅಲೆವೇರಾನು ಹಚ್ಕೊಳ್ಳೋದ್ರಿಂದ, ಮತ್ತು ದಾಸವಾಳ ತಪ್ಪಲ ಹಚ್ಕೊಳ್ಳೋದ್ರಿಂದ, ದಾಸವಾಳ ಹೂವಿನ ದಾಸವಾಳ ಹೂವು ಹಚ್ಕೊಳ್ಳೋದ್ರಿಂದ ಕೂದಲೂ ದಟ್ಟಾಗಿ ಬರ್ತಾವೆ ಮತ್ತು ಕಪ್ಪು ಆಗ್ತಾವೆ. ಒಬ್ಬೊಬ್ರಿಗೆ ಕಪ್ಪು ಆಗ್ತಾವೆ. ನಾನು ಮೆಹಂದಿ ಹಚ್ಕೊಳ್ಳೋದ್ರಿಂದ ಕೆಂಪು ಆಗ್ತಾವ್ರಿ ಅಷ್ಟೇ ನೋಡಿರಿ. ಉದ್ದಾಗಿ ಬರ್ತಾವೆ. ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿರಿ. ನನ್ನ ಕೂದಲ ಜಾಸ್ತಿ ಇದ್ದಿದ್ದಿಲ್ಲ. ಇದು ಟ್ರೈ ಮಾಡೋಣ ನನ್ನ ಕೂದಲ ಬಂದವ್ರಿ. ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿರಿ, ಬೆಲ್ ಬಟನ್ ಒತ್ತಿರಿ, ಎಲ್ಲರಿಗೆ ಶೇರ್ ಮಾಡಿರಿ, ಪ್ಲೀಸ್ ಲೈಕ್ ಮಾಡಿರಿ. ಥ್ಯಾಂಕ್ ಯು.